ಆದ್ರೆ ಒಳಾಂಶಗಳು ತಿಳ್ಕೊಂಡಿರೋದಿಲ್ಲ. ಅಂದ್ರೆ ನಾವೊಂಥರ ಎಜುಕೇಟೆಡ್ ಇಲಿಟರೇಟ್ಸ್ ಅಂತ, ಆ ರೀತಿಯಲ್ಲಿ ಒಂಥರ ವಿದ್ಯಾವಂತರುಗಳು. ಯಾಕೆಂದ್ರೆ ಎಷ್ಟೋ ಕ್ಷೇತ್ರ ಈ ರೀತಿಯಲ್ಲಿ ಆಮೇಲೆ ಹಂಗೆ ನಡ್ಕೊಂಡು ಹೋಗ್ಬಿಡ್ತೀವಿ, ಹಿಂಗೆ ರಿಟೈರ್ಡ್ ಆಗ್ಬಿಡ್ತೀವಿ ಒಂಥರದಲ್ಲಿ. ಈ ಕ್ಷೇತ್ರದಲ್ಲೇ ಇದ್ಕೊಂಡಿದ್ರು ಎಷ್ಟೋ ಅವಜ್ಞೆಗೊಳಗಾಗಿ ನಾವು ಬದುಕ್ತಾ ಇರ್ತೀವಿ. ಬಟ್ ಆ ಕ್ಷೇತ್ರದಲ್ಲಿ ಬಹಳ ವಿಶಿಷ್ಟವಾದ ತಿಳುವಳಿಕೆಯನ್ನ ಶ್ರೀಯುತರು ಪಡ್ಕೊಂಡಿರುವಂಥದ್ದು, ಮತ್ತೆ ಅಮೆರಿಕದಲ್ಲಿ ಇದ್ದುಕೊಂಡು ಕನ್ನಡದ ಒಲವನ್ನ ಇಟ್ಟುಕೊಂಡು ಇಷ್ಟು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಬಹಳ ಮೆಚ್ಚುವಂಥದ್ದು. ಅದರಲ್ಲೂ ಯುವ ಮನಸ್ಸುಗಳನ್ನ ಅವರು ಬಹಳ ಚೆನ್ನಾಗಿ ಹಿಡಿದಿದ್ದಾರೆ. ಅದು ಬಹಳ ಆಶಾದಾಯಕವಾದಂತಹ ವಿಚಾರ ಕೂಡ. ಯಾಕೆಂದ್ರೆ ಯುವಕ ಯುವತಿಯರ ಜೊತೆಯಲ್ಲಿ ಕನ್ನಡ ಬೆಳೀಬೇಕಾದ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಈ ಎರಡರೂ ಕೂಡ ಇಂಗ್ಲಿಷು ಮತ್ತೆ ಕನ್ನಡ ಮತ್ತೆ ಅಂತರ್ಜಾಲ ಈ ತರದ ಒಂದು, ಯಾಕೆಂದ್ರೆ ಈಗ 10 ವರ್ಷದ ಹಿಂದೆ ಈ ಅಂತರ್ಜಾಲ ಇಂಥದ್ದೆಲ್ಲ ನಮ್ಗೆ ಒಂಥರ ಫಾರಿನ್ ಲ್ಯಾಂಗ್ವೇಜ್ ತರ, ಫಾರಿನ್ ವರ್ಡ್ ತರ ಕೇಳ್ತಾ ಇದ್ವು. ಈಗೆಲ್ಲ ಬಹಳ ನಮ್ಮ ಮಕ್ಕಳೆಲ್ಲ ಬಳಕೆ ಮಾಡುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿದೆ.